ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ ಜಯಂತ್, ಬಾಪ ಬಾಪ. ನಮಸ್ಕಾರ. ನಮಸ್ತೆ, ಕೂತು. ಹಾಂ. ಲಲಿತಾ, ಲಲಿತಾ ಬಂದಿರಿ? ನೋಡು, ಜಯಂತ್ ಬಂದಿದ್ದಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ಎಲ್ಲಿ ವಿಶ್ವ ಅವ್ರು ಕಾಣ್ತಾ ಇಲ್ವಲ್ಲ? ವಿಶ್ವ ಮನೇಲಿಲ್ಲ, ಫ್ರೆಂಡ್ ನೋಡ್ಬೇಕಂತ ಹೊರಗಡೆ ಹೋಗಿದ್ದಾನೆ. ನಮ್ಮ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಅಂದರೆ ನಾನು ಜಾಯಿನ್ ಆಗ್ತಿದ್ನಲ್ಲ. ಇಲ್ಲ ಇಲ್ಲ, ಅವನು ಯಾರೋ ಫ್ರೆಂಡ್ ನೋಡಬೇಕು ಅಂತ ಹೋಗಿದ್ದಾನೆ. ಸರಿ, ನೀವು ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಕಾಫಿ ತಂದುಬಿಡ್ತೀನಿ. ಫ್ರೆಂಡ? ಯಾವ ಫ್ರೆಂಡು ಗೂಬೆ? ಜಾನ್ವಿಯವರೇ ಇರ್ಬೋದಾ ಅಂತ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾನ? ಅಲ್ಲ, ಇವ್ರನ್ನ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ. ಫ್ರೆಂಡನ್ನು ಭೇಟಿ ಮಾಡೋಕ್ಕೆ ಹೋದಾಗ ನಿಮ್ಮನ್ನು ಕರ್ಕೊಂಡು ಹೋಗಲ್ವಾ ಅವರು? ಅಯ್ಯೋ, ಅತ್ತೆಗಾದ್ರೂ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ನನಗಂತೂ ಏನು ಹೇಳೋದಿಲ್ಲ ಅವನು. ಮದುವೆ ಆಗೋ ಹುಡುಗಿಗೆ ಹೇಳಿ ಹೋಗಿಲ್ಲ ಅಂದರೆ ಪಕ್ಕ ಜಾನ್ವಿಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ. ಜಯಂತ್ ಅವರೇ, ಕಾಫಿ ಕುಡೀರಿ. ನೀವು ನನ್ನ ಮಗನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ಬಿಡಿ. ಅವ್ನು ಸ್ವಲ್ಪ ಹಾಗೇನೆ, ಹೋದರೆ ಹೋಗೇ ಬಿಡ್ತಾನೆ. ಅಂದಾಗೆ ಜಯಂತ್, ನೀವು ಬಂದ ವಿಚಾರ ಏನೂ ಗೊತ್ತಾಗಲಿಲ್ಲ. ಅದು ಕನ್ಸ್ಟ್ರಕ್ಷನ್ ಶುರು ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ಒಂದ್ಸಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ವಿಶ್ವ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ನೀವು ನನ್ನ ಮಗನ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಆರಾಮಾಗಿ ಕಾಫಿ ಕುಡೀರಿ. ಎಲ್ಲ ಹೋಗಿರ್ಬೋದು ಇವನು. ಮೊದಲೇ ಬಂದು ಫಾಲೋ ಮಾಡ್ಕೊಂಡು ಹೋಗಿದ್ದಿದ್ರೆ ನನ್ನ ಜಾನ್ವಿಯವ್ರ ಬಗ್ಗೆ ಏನಾದರೂ ವಿಷಯ ಗೊತ್ತಾಗ್ತಿತ್ತೋ ಏನೋ. ಜಯಂತ, ಏನು ಮಾಡ್ತೀಯ ಈಗ? ಏನು ಮಾಡ್ತೀಯ? ಮಾವ ಮಾವ, ನಿಮ್ಮ ಮಗ ಏನೇನೋ ಹೇಳ್ತಾರೆ ಅಂತ ನೀವು ಅಜ್ಜನ ಕರ್ಕೊಂಡು ಹೋಗ್ಬೇಡಿ ಮಾವ. ಅವ್ನು ಹೇಳೋ ಸರಿಯಾಗಿದೆ ಅಮ್ಮ. ಅವನಿಗಂತೂ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಆದರೆ ನನಗೆ ನಮ್ಮ ಅಮ್ಮನ ನೋಡ್ಕೊಳ್ಳೋ ಯೋಗ್ಯತೆ ಇದೆ. ಅದು ಸರಿ ಮಾವ, ಆದರೆ ನೀವುಗಳು ಕೂಡ ಈಗ ತಾನೇ ಆ ಮನೆಗೆ ಹೋಗಿದ್ದೀರಾ. ಅಜ್ಜಿನ ಇಂಥ ಪರಿಸ್ಥಿತಿಯಲ್ಲಿ ಅದು ಕರ್ಕೊಂಡು ಹೋದರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ ಮಾವ. ಅಜ್ಜಿ ಇಲ್ಲೇ ಇದ್ದರೆ ನನಗೂ ಸಮಾಧಾನ ಆಗುತ್ತೆ. ನಾನು ತಾನೇ ಈ ಮನೆಯಲ್ಲಿ ಬೆಳಗಿಂದ ಸಂಜೆವರೆಗೂ ಒಬ್ಬಳೇ ಏನು ಮಾಡ್ತೀನಿ ಮಾವ. ಬೇಡ ಮಾವ, ಅಜ್ಜಿ ಇಲ್ಲೇ ಇರಲಿ ಬಿಡಿ. ತಡಿಬೇಡ ಮಾವಿನ. ಇಷ್ಟು ದಿನ ನಮಗೇನೆ ಇರೋಕ್ಕೆ ಮನೆ ಅಂತ ಇರಲಿಲ್ಲ, ಈಗೇನೋ ಒಂದು ಗೂಡು ಅಂತ ಮಾಡ್ಕೊಂಡಿದ್ದೀವಿ. ಕಷ್ಟನೋ ನಷ್ಟನೋ ಅಮ್ಮನ ನಾನು ಇಟ್ಕೋತೀನಮ್ಮ. ನಾವು ತಿನ್ನೋ 4 ತುತ್ತಲ್ಲಿ ಅಮ್ಮನ ಜೊತೆ ಒಂದು ತುತ್ತು ಹಂಚ್ಕೊಂಡ್ರೆ ಏನೋ ಒಂದು ನೆಮ್ಮದಿ. ನನಗೇನೂ ನಷ್ಟ ಆಗಲ್ಲ ಮಾವ. ನಿಮಗೆ ನನ್ನ ಮೇಲೂ ಕೋಪನ ಮಾವ? ಎಂಥ ಮಾತಂತ ಆಡ್ತೀಯಮ್ಮ. ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಭಗವಂತ ಮೆಚ್ತಾನ? ಅಮ್ಮ ಇಷ್ಟು ದಿನ ಇಷ್ಟರ ಮಟ್ಟಕ್ಕೆ ಆರೋಗ್ಯವಾಗಿದ್ದಾರೆ ಅಂದರೆ ನೀನು ಅವ್ರಿಗೆ ಇಷ್ಟು ದಿನ ಮಾಡಿರೋ ಸೇವೆಯಿಂದ ಅಮ್ಮ. ಬೇಜಾರು ಮಾಡ್ಕೋಬೇಡ ವೀಣಾ. ನೋಡು, ನಿನಗೆ ಯಾವಾಗ ಅಮ್ಮನ ನೋಡ್ಬೇಕನ್ಸುತ್ತೆ ಆಗ ಮನೆಗೆ ಬಂದು ನೋಡ್ಕೊಂಡು ಹೋಗಮ್ಮ. ಮಾ, ಅಮ್ಮ, ನಮ್ಮನೆಗೆ ಹೋಗೋಣ, ನಡಿ ಹೋಗೋಣವಾ? ಅವತ್ತು ನನ್ನ ಮನೆ ಗೃಹ ಪ್ರವೇಶದ ಪೂಜೆ ನಡೀತಿರ್ಬೇಕಾದ್ರೆ ಎಲ್ಲರೂ ಬಂದು ಎಲ್ಲರೆದುರಿಗೆ ನನ್ಗೆ ಅವಮಾನ ಮಾಡಿದ್ರಿ, ಪೂಜೆನ ಹಾಳು ಮಾಡಿದ್ರಿ. ಈಗ ನೀವು ಮಾತ್ರ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು, ನಾನು ನೆಮ್ಮದಿಯಾಗಿ ಪೂಜೆ ಮಾಡಬಾರ್ದಾ? ರೀ, ನಿಮ್ದು ಯಾವಾಗಲೂ ಇದೇ ಆಗೋಯ್ತು. ಬಾಯಿಗೆ ಬಂದಂಗೆ ಮಾತಾಡೋ.
ನೀವು ಮಾಡ್ಕೊಂಡಿರೋ ಘನಂದಾರಿ ಕೆಲಸಕ್ಕೆ ಅವ್ರ ಮೇಲೆ ಯಾಕ್ರಿ ಗೂಬೆ ಕೂರಿಸ್ತೀರಾ? ಏ ಗೂಬೆ ಕೂಡ್ಸಿರೋದು ನಾನಲ್ಲ ಕಣೆ. ಅವರು ಈ ಜಾಗದಲ್ಲಿ ಶೆಡ್ ಕಟ್ಕೊಂಡು ಹಬ್ಬ ಮಾಡ್ತಿದಾರಲ್ಲ, ನನಗೆ ಕೇಳಿಲ್ಲ. ಹೇಳಿದ್ರೆ ನಾನು ಬಂದು ಪಾಲ್ ಕೇಳ್ಬಿಡ್ತೀನಿ ಅಂತ. ಇವ್ರು ಮಾಡಿದ್ರೆ ಅದು ಸರಿ, ನಾನ್ ಮಾಡಿದ್ರೆ ತಪ್ಪ? ಅಣ್ಣ, ಇವರು ನಿನ್ ಹಾಗೆ ಯಾರಿಗೋ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಸುಳ್ಳು ಹೇಳಿ ಇದನ್ನ ಕಟ್ಟಿಲ್ಲ. ಹೌದು ಕಣೆ, ನಾನು ಮಾತ್ರ ಎಲ್ರ ಕಡೆಗೂ ವಿಲನ್ ಆಗಿ ಕಾಣಿಸ್ತೇನೆ, ಇವರು ದೊಡ್ಡ ಹೀರೋ ಆಗಿ ಕಾಣಿಸ್ತಾರೆ. ನೋಡು ಸಂತು, ಇದು ನನ್ನ ಸ್ವಂತ ದುಡ್ಡಿಂದ ಕಟ್ಸಿದ್ದಲ್ಲಪ್ಪ. ಇವರೆಲ್ಲ ಹಣ ಸಹಾಯ ಮಾಡಿರೋದಕ್ಕೆ ಒಂದು ಗೂಡು ಅಂತ ಮಾಡ್ಕೊಂಡಿದ್ದೀವಿ. ಇವರೆಲ್ಲರೂ ನನ್ನ ವಿರುದ್ಧ ನಿಮ್ಮನ್ನ ಎತ್ಕಟ್ಟಿ ಅವ್ರ ಬೇಳೆನ ಚೆನ್ನಾಗಿ ಬೇಯ್ಸ್ಕೊತಾ ಇದ್ದಾರೆ. ಬಾವಾ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಸ್ವಾಭಿಮಾನದಿಂದ ಬದುಕ್ತಿರೋ ಅತ್ತೆ ಮಾವನ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಮನ್ಸಂಗ್ ಭಾವ ಬರುತ್ತೆ? ನೋಡಿ ಸಿದ್ದು, ಅವರು ನಿಮಗೆ ಅತ್ತೆ ಮಾವ ಆಗೋದಕ್ಕಿಂತ ಮುಂಚೆ ನನಗೆ ಅಪ್ಪ ಅಮ್ಮ. ಎಲ್ರ ಕಣ್ಣಿಗೂ ದೇವರಾಗಿ ಕಾಣಿಸ್ತಾರ ಅವರು, ಆದ್ರೆ ಹೆತ್ತು ಮಕ್ಕಳಿಗೆ ಮಾತ್ರ ದೆವ್ವ. ಯಾಕೋ ಹೀಗೆಲ್ಲ ಮಾತಾಡೋ ಹೊಟ್ಟೆ ಹುರಿಸ್ತೀಯ ಅಲ್ವೋ? ನಾವಿಬ್ರು ನೆಮ್ಮದಿ ಆಗಿರೋದೇ ನಿನಗೆ ಇಷ್ಟ ಇಲ್ವೇನೋ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತಾನೆ ನಿನ್ನ ನಾವು ಕರೀಲಿಲ್ಲ. ನನ್ನ ನೆಮ್ಮದಿ ಹಾಳು ಮಾಡಿದಿರಲ್ಲ, ನೀವ್ ಹೇಗೆ ನೆಮ್ಮದಿ ಆಗಿರೋದಕ್ಕೆ ಸಾಧ್ಯ? ಮನೆಯಿಂದ ಹೊರಗೆ ಹೋಗಿ ಈ ಮಗ ಮನೆ ಬಿಟ್ಟು ಓಡಿಸ್ದ ಅನ್ನೋ ಪಟ್ಟನ ನನ್ನ ತಲೆ ಕಟ್ಟಿದಿರಲ್ಲ, ನಾನು ಹೇಗೆ ನೆಮ್ಮದಿ ಆಗಿರ್ಲಿ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅಜ್ಜಿನ ಇಲ್ಲಿ ಕರ್ಕೊಂಬಂದು ಇಟ್ಕೋಬೇಕು ತಾನೆ? ನನ್ನ ತಲೆ ಕಟ್ಟ ಬಂದಿದ್ದೀರಾ? ನಿಮ್ಮ ಹೊಟ್ಟೆಲ್ ಹುಟ್ಟಿದ್ದಕ್ಕೆ ಇನ್ನೇನೇನ್ ಅನುಭವಿಸ್ಬೇಕು? ನನ್ನ ಹಣೆ ಬರ. ಅತ್ತೆ, ಅಳ್ಬಿಡಿ ಅತ್ತೆ. ಕಣ್ಣೀರಿನ ಸಂಟ ಒಂದಲ್ಲ ಒಂದಿನ ಅವ್ರಿಗೆ ತಟ್ಟುತ್ತೆ. ಚೆಲ್ವಿ, ನೀವುಗಳೆಲ್ಲ ಈ ರೀತಿ ಮಾತುಗಳನ್ನ ಅಂದಾಗ ನನಗೆ ತುಂಬಾ ಹಿಂಸೆ ಆಗುತ್ತೆ. ಎಷ್ಟೇ ಆದ್ರೂ ನನ್ನ ಗಂಡ ಅಲ್ವಾ? ಆದ್ರೂ ಅತ್ತೆ, ಹೆತ್ತಪ್ಪ ಅಮ್ಮನ ಈ ರೀತಿ ನೋಯಿಸೋರ್ಗೆ ಖಂಡಿತ ಒಳ್ಳೇದಾಗಲ್ಲ ಬಿಡಿ. ಅಯ್ಯೋ, ಹಾಗೆಲ್ಲ ಹೇಳ್ಬಿಡ ವೀಣಾ. ಅವನು ಹೀಗೆಲ್ಲ ಮಾತಾಡ್ದ ಅಂತ ನನಗೆ ಬೇಜಾರಾಗ್ಲಿಲ್ಲ, ಆದ್ರೆ ನಮ್ಮ ಪರಿಸ್ಥಿತಿ ತಿಳ್ಕೊಂಡು ಹೀಗೆ ಮಾತಾಡ್ತಾರಲ್ಲ, ತುಂಬಾ ದುಃಖ ಆಗತ್ತಪ್ಪ. ಲಕ್ಷ್ಮಿ, ಇವನೇನು ಇವತ್ತು ನೆನ್ನೆಯಿಂದ ನೋಡ್ತಾ ಇದ್ಯಾ? ಇವನ್ ಮಾತನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೊಂಡು ದುಃಖ ಪಡೋ ಅಗತ್ಯ ಇಲ್ಲ. ಬಿಟ್ಬಿಡು, ಅವನ್ ಚಾಳಿ ಅದು. ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಎಲ್ಲ ಸೇರಿದ್ದೀವಿ, ಖುಷಿ ಖುಷಿಯಾಗಿ ಆಚರಿಸೋಣ. ನೀನೇ ಹೀಗೆ ದುಃಖ ಪಡ್ತಿದ್ರೆ ಮಕ್ಕಳು ಏನ್ ಅನ್ಕೋಬೇಕು ಹೇಳು? ನಡಿ, ಪೂಜೆ ಮುಂದುವರ್ಸೋಣ. ನಡಿ ವೀಣಾ, ಕರ್ಕೊಳಮ್ಮ. ನಡಿಮ್ಮ, ಕಣ್ಣೀರು ಒರೆಸ್ಕೊಳ್ಳಿ. ಅಳಿಯಂದ್ರೆ ಬನ್ನಿ, ಬನ್ನಿ ನಡಿ, ಬನ್ನಿ. ಲಕ್ಷ್ಮೀ ನಿವಾಸ